ಆರ್ಗ್ಯಾನಿಕ್ಲಿ ಬೆಳೆದು ಇಲ್ಲಿ ಎತ್ಕೊಂಡ್ಬಂದು ನೂರಾರು ಜನ ರೈತರು ಒಳ್ಳೆ ಗುಣಮಟ್ಟದ ಹಣ್ಣನ್ನು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿ ಲಾಭ ಗಳಿಸೋದ್ರ ಜೊತೆಗೆ ಸಂತೃಪ್ತಿ ಮನಸ್ತೃಪ್ತಿಯನ್ನು ಸಹ ಗಳಿಸ್ತಾ ಇದ್ದಾರೆ. ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದರೆ ರೈತರ ಹತ್ರ ಕಾರ್ಬೈಡ್ ಮುಕ್ತ ಮಾವಿನ ಹಣ್ಣು ತೊಗೊಂಡು ನಮಗೂ ಎನ್ಕರೇಜ್ ಮಾಡಿ ಬೇರೆ US UK ಇದು ನೆದರ್ಲ್ಯಾಂಡ್ ಐರ್ಲ್ಯಾಂಡ್ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗ್ತಾ ಇದೆ. ನಮ್ಮ ಸೆಂಟರಿಂದನೇ ಅರೌಂಡು ಸೋಫಾರ್ 100 ಟನ್ ಎಕ್ಸ್ಪೋರ್ಟ್ ಆಗಿದೆ. ನಮ್ಮದು ಚಿಂತಾಮಣಿಯಲ್ಲಿ ಮಾಡಿಕೆರೆ ಕೇಂದ್ರದಲ್ಲಿ 100 ಟನ್ ಸೋಫಾರ್ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಸರ್ ಎಲ್ಲನೂ ಫೇವ್ರೇಟ್, ದಶೇರಿ ಫೇವ್ರೇಟ್ ಸರ್, ಎಲ್ಲನೂ ಫೇವ್ರೇಟೇ. ಮಾವಿನಕಾಯಿ ಸೀಸನ್ ಅಲ್ವಾ ಸರ್, ಸೀಸನಲ್ಲಿ ಎಲ್ಲ ಫೇವ್ರೇಟೇ. ದಶೇರಿ ಇಷ್ಟ ಸರ್. ಇಲ್ಲ ಸರ್, ಕೆಮಿಕಲ್ ಏನಿಲ್ಲ, ಇದು ನ್ಯಾಚುರಲ್ ಆಗಿ ಬೆಳೆಯೋದು. ಇದು ರತ್ನಗಿರಿ ಅಲ್ಫೆನ್ಸೋ ಜಾಸ್ತಿ ಹೋಗುತ್ತೆ ಸರ್, 100 ರೂಪಾಯಿ kg ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಪೌಡ್ರ್ ಹಾಕಿರಲ್ಲ ಅನ್ನೋ ಒಂದು ಇದು ಗೊತ್ತಾಗುತ್ತೆ, ಆರ್ಗ್ಯಾನಿಕ್ ಇರುತ್ತೆ, ತಿಂದರೆ ಗೊತ್ತಾಗುತ್ತೆ. ಮಿಸ್ ಮಾಡಲ್ಲ, ಕಾಯ್ತಾ ಇರ್ತೀವಿ ನಾವು ಪ್ರತಿ ವರ್ಷ ಇದಕ್ಕೋಸ್ಕರ. ಹೌದು ಹೌದು ಹೌದು, ಹೊರಗಡೆ ತಿನ್ನೋದೇ ಇಲ್ಲ, ಕಾಯ್ತಾ ಇರ್ತೀನಿ ನಾನು. ರೇಟ್ಗಳು ತುಂಬ ಕಮ್ಮಿ ಇದೆ ಸರ್, ಬಿಕಾಸ್ ದ ವಾರ್ ಕ್ರೈಸಿಸ್ ಇಸ್ ಹಿಟ್ಟಿಂಗ್ ಹಿಯರ್ ಆಲ್ಸೋ ವೆರಿ ಬ್ಯಾಡ್ಲಿ. ಇಳುವರಿ ಕಡಿಮೆ, ರೇಟು ಕಡಿಮೆ. ಇಲ್ಲಿ ಯಾವುದೋ ಜನನೇ ಬರ್ದೋಗ್ರು ಮೂಲೆಗೆ ತಂದು ಹಾಕ್ಬಿಟ್ಟವ್ರೆ. ಕೇಳಿದ್ರೆ ಕೋಲಾರ ಚಿಕ್ಕಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ರಾಮನಗರದವ್ರನ್ನ ನಾವು ಬರಬೇಡ ಅಂತ ಹೇಳ್ದೋ, ಆದರೂ ನೀವು ಬಂದಿದ್ದೀರಾ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂತೀರ. ಕಾರಣ ಅಂತ ಏನು ಅಂದರೆ ನಮ್ಮ ರಾಮನಗರ ಜಿಲ್ಲೆನೇ ಎತ್ತಿ ಹೊರಗಡೆ ಹಾಕಿದ್ದಾರೆ. ಎಲ್ಲಿ ಅಂದರೆ ಹಿಂಬದಿಗೆ ಹಾಕಿದ್ದಾರೆ. ಕೋಲಾರದವ್ರಿಗೆ ಮಾತ್ರ ಮುಂಚಿತ ಕೊಡ್ತಾರೆ. ಏಕಿದು ತಾರತಮ್ಯ? ನಾವು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ತೋಟಗಾರಿಕೆ ಇಲಾಖೆ ಕಡೆಯಿಂದ ಇವತ್ತು ದಿನಾಂಕ 4ನೇ ತಾರೀಕಿನಿಂದ 30 ಜೂನ್ವರೆಗೆ ಮಾವು ಮೇಳ ಮತ್ತು ಹಲಸು ಮೇಳ ಆಯೋಜಿಸುತ್ತೇವೆ. ಸೊ ಇದರಲ್ಲಿ ಸುಮಾರು ನಾವೀಗ ಡಿಪಾರ್ಟ್ಮೆಂಟ್ ಸ್ಟಾಲಲ್ಲಿ ಅರೌಂಡು 80 to 90 ವೆರೈಟೀಸ್ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಅರೌಂಡು 20 ವೆರೈಟೀಸ್ ಆಫ್ ಹಲಸು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಸೊ ಈ ಮಾವು ಮೇಳದಲ್ಲಿ ಸುಮಾರು 150 ಮಾವು ಸೇಲ್ ಮಾಡೋರಿಗೆ ಮಾವು ಮಳಿಗೆ ಮತ್ತು ಜಾಕ್ ಫ್ರೂಟ್ ಸೇಲ್ ಮಾಡೋರಿಗೆ ಅರೌಂಡು 17ರಿಂದ 20 ಮಳಿಗೆ ಕೊಟ್ಟಿದ್ದೀವಿ. ಈ ಮಾವು ಮೇಳದಲ್ಲಿ ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ರಾಮನಗರ, ಧಾರವಾಡ ಈ ಮೇಜರ್ ಮಾವು ಬೆಳೆಯುವ ಜಿಲ್ಲೆಗಳಿಂದ ರೈತರು ಭಾಗವಹಿಸಿದ್ದಾರೆ. ಈ ಮೇಳದಲ್ಲಿ ನೇರ ಮಾರುಕಟ್ಟೆಗೆ ನಾವು ಒಂದು ಬೆನಿಫಿಟ್, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೈತರಿಗೆ ನೇರ ಮಾರುಕಟ್ಟೆ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ರೈತರಿಗೆ ಈ ಮೇಳದಲ್ಲಿ ಒಳ್ಳೆ ಬೆಲೆ ಸಿಕ್ಕಿ ರೈತರಿಗೆ ಲಾಭ ಆಗೋ ನಿಟ್ಟಿನಲ್ಲಿ ಒಂದು ಇಲಾಖೆ ವತಿಯಿಂದ, ಸರ್ಕಾರದ ವತಿಯಿಂದ ಒಂದು ಕ್ರಮ ವಹಿಸಿದ್ದೇವೆ. ಬೇರೆ US UK ಇದು ನೆದರ್ಲ್ಯಾಂಡ್ ಐರ್ಲ್ಯಾಂಡ್ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗ್ತಾ ಇದೆ. ನಮ್ಮ ಸೆಂಟರಿಂದನೇ ಅರೌಂಡು ಸೋಫಾರ್ 100 ಟನ್ ಎಕ್ಸ್ಪೋರ್ಟ್ ಆಗಿದೆ. ನಮ್ಮದು ಚಿಂತಾಮಣಿಯಲ್ಲಿ ಮಾಡಿಕೆರೆ ಕೇಂದ್ರದಲ್ಲಿ 100 ಟನ್ ಸೋಫಾರ್ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಇನ್ನು ಬೇರೆ ಪ್ರೈವೇಟ್ ಅವ್ರ ಕಡೆಯಿಂದನೂ ಸುಮಾರು ಅರೌಂಡ್ ಸೋಫಾರ್ ಒಂದು 500 ಟನ್ಸ್ ಎಕ್ಸ್ಪೋರ್ಟ್ ಆಗಿದೆ. ಇನ್ನು ನಮ್ಮ ಕೇಂದ್ರದಿಂದನೇ ಇನ್ನೂ ಒಂದು 100 ಟನ್ ಎಕ್ಸ್ಪೋರ್ಟ್ ಆಗೋ ಸಾಧ್ಯತೆ ಇದೆ. ಗಲ್ಫ್ ಕಂಟ್ರೀಸ್ಗೆಲ್ಲ ಬೇರೆ USA, ಐರ್ಲ್ಯಾಂಡ್, ನೆದರ್ಲ್ಯಾಂಡು ಅಲ್ಲಿಗೆಲ್ಲ ಇನ್ನೊಂದು 100 ಟನ್ ನಾವೇ ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮ ಕೇಂದ್ರದಿಂದ. ನಾನು ಅಸ್ಮಾ ನಾಜ್ ಅಂತ, ತೋಟಗಾರಿಕೆ ಉಪನಿರ್ದೇಶಕಿ, ಮಾವು ಮಂಡಳಿ. ನನ್ನ ಹೆಸರು ನೀಲ್ಟೂರ್ ಚಿನ್ನಪ್ಪ ರೆಡ್ಡಿ ಅಂತೇಳಿ. ನಾನು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ಪ್ರಗತಿಪರ ರೈತನಾಗಿ ಇದ್ದೀನಿ. ಇವತ್ತು ನಾವು ಸುಮಾರು 15-16 ವರ್ಷಗಳಿಂದ ಸಹ ಇಲ್ಲಿ ಮಾವಿನ ಮೇಳ ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾಗಿ ಇಲ್ಲಿ ಮೇಳವನ್ನು ಪ್ರಾರಂಭ ಮಾಡಿಸಿ, ಮೊದಲಿಗೆ 6 ಮಳಿಗೆಗಳಿಂದ ಪ್ರಾರಂಭವಾದ ಮಾವು ಮೇಳ ಇವತ್ತು 150 ಮಳಿಗೆಗಳವರೆಗೂ ಇವತ್ತು 150 ಜನ ರೈತರು ಇಲ್ಲಿ ಬಂದು ನೇರವಾಗಿ ಅವರು ಬೆಳೆದಂತಹ ಮಾವಿನ ಹಣ್ಣನ್ನು ಮಾರಾಟ ಮಾಡಿ ಹೋಗ್ತಾ ಇದ್ದಾರೆ. ಬೆಳೆದಂತಹ ಮಾವಿನ ಹಣ್ಣು ಬಲಿತ ಒಳ್ಳೆಯ ಗುಣಮಟ್ಟದ ಮಾವಿನಕಾಯಿಗಳನ್ನು ಕಿತ್ತು ಅದನ್ನು ಯಾವುದೇ ಕೆಮಿಕಲ್ ಹಾಕ್ದಿರ ಹುಲ್ಲಲ್ಲೇ ಹಣ್ಣು ಮಾಡಿ ಆರ್ಗ್ಯಾನಿಕ್ಲಿ ಬೆಳೆದು ಇಲ್ಲಿ ಎತ್ಕೊಂಡ್ಬಂದು ನೂರಾರು ಜನ ರೈತರು ಒಳ್ಳೆಯ ಗುಣಮಟ್ಟದ ಹಣ್ಣನ್ನು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿ ಲಾಭ ಗಳಿಸೋದ್ರ ಜೊತೆಗೆ ಸಂತೃಪ್ತಿ ಮನಸ್ತೃಪ್ತಿಯನ್ನು ಸಹ ಗಳಿಸ್ತಾ ಇದ್ದಾರೆ. ಯಾಕಂದರೆ ನಾವು ಬೆಳೆದಂತಹ ಪದಾರ್ಥವನ್ನು ನಾವೇ ನೇರವಾಗಿ ಗ್ರಾಹಕರಿಗೆ ಕೊಟ್ಟಿದ್ದೀವಿ, ಮಾರಿದ್ದೀವಿ ಅನ್ನೋ ತೃಪ್ತಿ ನಮಗಿದೆ. ಯಾಕಂದರೆ ಮಧ್ಯವರ್ತಿಗಳ ಹಾವಳಿ, ದಲ್ಲಾಳಿಗಳ ಹಾವಳಿಯಿಂದ ಬೆಸ್ತು ಹೋಗಿದ್ದೀವಿ ಇವತ್ತು ರೈತ ಜೀವನ. ಯಾಕಂದರೆ ರೈತರೆಲ್ಲ ಇವತ್ತು ಕಿತ್ತು ಮಾರ್ಕೆಟ್ಗೆ ಹಾಕಿ ಅವ್ರು ಏನು ರೇಟ್ ಕೊಟ್ಟರೆ ಆ ರೇಟ್ಗೆ ದುಡ್ಡು ಬರೋಂಥ ಕಾಲದಲ್ಲಿ ನಾವೇ ನೇರವಾಗಿ ನಾವು ಬೆಳೆದಂಥ ಫಸಲನ್ನು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತಾಯಿದ್ದೀವಿ, ಉತ್ತಮವಾದ ಬೆಲೆಗೆ ಮಾರಾಟ ಮಾಡ್ತಾಯಿದ್ದೀವಿ, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ತಾ ಇದ್ದೀವಿ. ಇದರಿಂದ ನಮಗೆ ಸಂತೃಪ್ತಿ ಇದೆ. ಇದಕ್ಕೆ ನಮ್ಮ ಮಾವು ಮಹಾಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಇವತ್ತು ಇಷ್ಟೆಲ್ಲ ಆಯೋಜನೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಾ ಇರೋದಕ್ಕೆ ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೂ ಸಹ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮದು ಒಂದು 10 ಎಕರೆ ಇದೆ. 10 ಎಕರೆಯಲ್ಲಿ ನಾನು ಮಾವು ಬೆಳೆಯೋದರ ಜೊತೆಗೆ ಇಡೀ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೂ ಸಹ ಮಾರ್ಗದರ್ಶನ ಆಗಿ
ಒಂದಷ್ಟು ನೇರವಾಗಿ ಮಾರಾಟ ಮಾಡೋದನ್ನು ಕಲಿಬೇಕು ಅಂತ ಹೇಳಿ ರೈತರಲ್ಲಿ ಮನವಿಯನ್ನು ಮಾಡ್ತಾ ಸುಮಾರು ಇಷ್ಟೊಂದು ಮಳಿಗೆಗಳು ಇವತ್ತು ಮಾಡಲಿಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮಾರ್ಕೆಟಿಂಗು ಸಹ ಸುಮಾರು ಜನ ರೈತರು ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಸ್, ಬೆಂಗಳೂರಿನಲ್ಲಿ ಸುಮಾರು ಅಪಾರ್ಟ್ಮೆಂಟ್ಸ್ ಇದೆ. ಅಪಾರ್ಟ್ಮೆಂಟ್ ಸೇಲ್ಸ್ಗಳಲ್ಲೂ ಅಲ್ಲೂ ಕೂಡ ಸುಮಾರು ರೈತರು ಭಾಗವಹಿಸಿ ಅಪಾರ್ಟ್ಮೆಂಟ್ಗಳಲ್ಲೂ ಸೇಲ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಅದರ ಜೊತೆಗೆ ನಾವು ಇವತ್ತು ಮಾವು ಮಂಡಳಿ ಮತ್ತು ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬೆಂಗಳೂರು ನಗರದಾದ್ಯಂತ ಎಷ್ಟು ಮಿಲ್ಕ್ ಯೂನಿಯನ್ ನಮ್ಮ ಏನು ನಂದಿನಿ ಪಾರ್ಲರ್ಸ್ ಇದೆ, ಆ ಎಲ್ಲ ನಂದಿನಿ ಪಾರ್ಲರ್ಗಳ ಪಕ್ಕದಲ್ಲಿ ಮಾವಿನ ಹಣ್ಣಿನ ಮಳಿಗೆಯನ್ನು ಹಾಕ್ಕೊಟ್ರೆ ಇನ್ನೂ ಸಹ ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ರೈತರು ಸಹ ಈ ಒಂದು ನೇರವಾಗಿ ಮಾರಾಟ ಮಾಡಲಿಕ್ಕೆ ಉತ್ಸುಕರಿದ್ದಾರೆ. ಅದಕ್ಕೆ ಈ ಮುಂದಿನ ದಿನಗಳಲ್ಲಿ ಮಾವು ಮಹಾಮಂಡಳಿ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಯೋಚನೆ ಮಾಡಿ ಆ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಆನ್ಲೈನಲ್ಲಿ ಮಾರಾಟ ಮಾಡಲಿಕ್ಕೆ ಕಾರ್ಸಿರಿ ಅನ್ನೋ ಒಂದು ಬ್ರ್ಯಾಂಡ್ ನಮ್ಮ ಮಾವು ಮಹಾಮಂಡಳಿ ಬ್ರ್ಯಾಂಡ್ ಮಾಡಿಕೊಂಡು ಆ ಕಾರ್ಸಿರಿಯಿಂದ ಇವತ್ತು ಆನ್ಲೈನ್ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ತುಂಬ ಜನ ಇವತ್ತು ನಾವೇನು ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತಹ ಇದರಲ್ಲಿ ಏನು ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ ಗ್ರಾಹಕರು, ಅದೇ ರೀತಿ ಮಾವಿನಹಣ್ಣು ಸಹ ಕಾರ್ಸಿರಿ ಅಂತೇಳಿ ಆ ವೆಬ್ಸೈಟಲ್ಲಿ ಹೋದಾಗ ಎಲ್ಲ ರೈತರು ಅದರಲ್ಲಿ ಡೀಟೇಲ್ಸ್ ಹಾಕಿರ್ತಾರೆ, ಮಾವಿನಹಣ್ಣು ಹಾಕಿರ್ತಾರೆ, ಅದರಲ್ಲಿ ಬೆಲೆನೂ ಹಾಕಿರ್ತಾರೆ. ನಾವು ಈ ರೇಟಿಗೆ ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅದರಲ್ಲೂ ಸಹ ಗ್ರಾಹಕರು ಭಾಗಿಯಾಗಿ ಅದನ್ನು ಸಹ ಅದರ ಉಪಯೋಗನೂ ಸಹ ಪಡೆದುಕೊಳ್ಬೋದು. ಗುಣಮಟ್ಟದ ಮಾವನ್ನೇ ಕೊಡಿಸ್ತಾ ಇದ್ದೀವಿ. ರೈತರು ಮಾಡಲ್ಲ, ರೈತರು ನಮ್ಮ ಹೆಡ್ ಪೋಸ್ಟ್ ಆಫೀಸ್ ಅಂತೇಳಿ ಏನು ಪೋಸ್ಟ್ ಆಫೀಸ್ ಇದೆ, ಅಂಚೆ ಇಲಾಖೆಗೆ ನಮ್ಮ ರೈತರೆಲ್ಲ ಎತ್ಕೊಂಬಂದು ಕೊಟ್ಬಿಡ್ತೀವಿ. ಮಾವು ಮಂಡಳಿಯಿಂದ ನಮಗೆ ಲೆಟರ್ಸ್ ಬರುತ್ತೆ, ಏನು ಇಂತಿಂಥ ಕಸ್ಟಮರ್ಸು ಇಂತಿಂಥ ಡೆಲಿವರಿ ಆರ್ಡರ್ಸನ್ನು ಕೊಟ್ಟಿದ್ದಾರೆ ಇಂತಿಂಥ ರೈತರಿಗೆ ಅಂತ. ಅದ್ರ ಪ್ರಕಾರ ನಾವು ಎತ್ಕೊಂಬಂದು ಅಲ್ಲಿ ಬಾಕ್ಸ್ ಸಪ್ಲೈ ಕೊಟ್ಟರೆ ಪೋಸ್ಟ್ ಅಂಚೆ ಕಚೇರಿ ಮುಖಾಂತರ ಎಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇದೆ. ನಾವು ರಾಮಕೃಷ್ಣಪ್ಪ ಅಂತ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಪೇಟೆ ಕುರುಬರಳ್ಳಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ಸುಮಾರು ಒಂದು 25 ವರ್ಷದಿಂದ ಮಾವು ಮೇಳಕ್ಕೆ ಅಟೆಂಡ್ ಆಗ್ತಾ ಇದ್ದೀವಿ. ನಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ತುಂಬ ಹೊಂದಾಣಿಕೆಯಿಂದ ನಾವು ಮಾಡೋ ಕಾರ್ಬೈಡ್ ಉಪಯೋಗಿಸದೆ ಮಾಡೋ ಹಣ್ಣನ್ನು ನಾವು ಕಸ್ಟಮರ್ಗೆ ತಲುಪಿಸೋಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮಲ್ಲಿ ಈ ಸಾರಿ ಒಂದು 25ರಿಂದ 30% ಅಷ್ಟೇ ಫಸಲು ಬಂದಿರೋದು. ಥ್ರಿಪ್ಸ್ ಅಂತ ಬಂದ್ಬಿಟ್ಟು ಎಲ್ಲ ಮ್ಯಾಂಗೋನು ಹಾಳಾಗೋಯ್ತು, ಹೂವನ್ನೇ ಕಚ್ಚಿ ತಿಂದಾಕ್ಬಿಡ್ತು ಎಲ್ಲನೂ. ಇಳುವರಿ ತುಂಬ ಕಮ್ಮಿಯಾಗಿದೆ. ಆಮೇಲೆ ಅದ್ರ ಜೊತೆಗೆ ಈ ಯುದ್ಧದಿಂದ ಎಕ್ಸ್ಪೋರ್ಟ್ ಆಗದೆ ಆಲ್ಫೋನ್ಸು ತುಂಬ ರೇಟ್ ಕಮ್ಮಿ ಆಗಿಬಿಟ್ಟಿದೆ. ಏನೋ ಇಲ್ಲಿ ಬಂದು ನಾವು ಏನೋ 3 ಕಾಸು ಮುಖ ನೋಡೋಣ ಅಂತ ಮೇಳಕ್ಕಾಗಿ ಉಳಿಸ್ಕೊಂಡಿದ್ದೆವು ನಾವು ಕಾಯಿನ. ಅದರಿಂದ ಇಲ್ಲಿ ಬಂದು ಮಾಡ್ತಾಯಿದ್ದೀವಿ, ತುಂಬ ಅನುಕೂಲ ಆಗ್ತದೆ. ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದರೆ ರೈತರ ಹತ್ರ ಕಾರ್ಬೈಡ್ ಮುಕ್ತ ಮಾವಿನಹಣ್ಣು ತೊಗೊಂಡು ನಮಗೂ ಎನ್ಕರೇಜ್ ಮಾಡಿ ನೀವು ಆರೋಗ್ಯವಾಗಿರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ರೈತರ ಪರವಾಗಿ ಮತ್ತು ಡಿಪಾರ್ಟ್ಮೆಂಟ್ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದೆ. ಮಾತ್ರ ಸಕ್ಕರೆಗುತ್ತಿ, ಇಮಾಮ್ ಪಸಂದ್, ಮಲ್ಗೂಬಾ, ಮಲ್ಲಿಕಾ, ಬೈಗಾನ್ಪಲ್ಲಿ, ಆಲ್ಫೋನ್ಸ್ ಒಂದು 7-8 ಜಾತಿ ನಮ್ಮಲ್ಲಿ ಬೆಳೆಯೋ ಮಾತ್ರ ವೆರೈಟಿ ಇಟ್ಕೊಂಡು ನಾವು ಮಾರಾಟ ಜಾಸ್ತಿ ಹೋಗೋದು ಆಲ್ಫೋನ್ಸು ತುಂಬ ಕಮ್ಮಿ ಈ ಸಾರಿ. 600 ರೂಪಾಯಿಗೆ ಸಿಗ್ತಾ ಇರೋವಂಥ ಕ್ವಾಲಿಟಿ ಎಕ್ಸ್ಪೋರ್ಟ್ ಇಲ್ಲದೆ ಇರೋದನ್ನ 300 ರೂಪಾಯಿ ಕೊಡ್ತಾಯಿದ್ದೀವಿ. ಹಾರ್ಡಿನರಿ ಹೆಂಗಿದೆ ಅಂದರೆ 20-25ಕ್ಕೆ ಸಿಕ್ಕುತ್ತೆ. ಅವರೆಲ್ಲ ಉದುರಿಸ್ಕೊಂಬಂದಿರ್ತಾರೆ, ಅದು ಹಣ್ಣಾಗಲ್ಲ. ಅದೇ ಇದು ತೊಟ್ಟು ಕಿತ್ತು ಫಸ್ಟ್ ಕ್ವಾಲಿಟಿ ಮಾತ್ರ ತರ್ತೀವಿ ನಾವು. ಇದ್ದದ್ದು ಫ್ಯಾಕ್ಟ್ರಿಗೆ ಹಾಕ್ತೀವಿ, ಬರೀ 15 ರೂಪಾಯಿಗೆ ಹೋಗ್ತಾ ಇದೆ. ಅದು ಡ್ಯಾಮೇಜ್ ಆಗಿರೋದು, ಕಪ್ಪಾಗಿರೋದು ಬರೀ 15 ರೂಪಾಯಿ kg. ಅದರಿಂದ ತಾವು ಸಹಕಾರ ಮಾಡಿ ನಾವು ಹಣ್ಣು ಹೋದರೆ ನಮ್ಮ ಕಸ್ಟಮರ್ ಕೊಡ್ತೀವಿ. ಅವ್ರು ಹೋಗಿತ್ತು ಅಂತ ಹಣ್ಣು ಹೇಳಿದ್ರೆ ಮಾರನೆಗೆ ಬಂದು ಹೇಳಿದ್ರೆ ಅವ್ರಿಗೆ ಎಷ್ಟು ಹಣ್ಣು ಹೋಗಿತ್ತು ಅಷ್ಟು ಹಣ್ಣು ನಾವು ಕೊಟ್ಟು ವಾಪಸ್ ಕೊಡ್ತೀವಿ. ನಾವು ಯಾರಿಗೂ ಇಲ್ಲಿ 25 ವರ್ಷದಿಂದ ಯಾರಿಗೂ ನಿಮ್ಮ ಹಣ್ಣು ಹೋಗಿಲ್ಲ ಅಂತ ನಾವು ಯಾರಿಗೂ ಹೇಳಿಲ್ಲ, ಎಲ್ಲರಿಗೂ ಸಿಕ್ಕಲ್ಲ. ಆಮೇಲೆ ನಮಗೆ ಆದ ನಮ್ಮ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ, ಫೋನ್ ಮಾಡಿ ಅವರೇ ಸಾವಿರಾರು ರೂಪಾಯಿ ತೊಗೊಂಡೋಗ್ತಾರೆ. ಒಂದು 10 kg 15 kg ತೊಗೊಂಡೋಗ್ತಾರೆ. ಹಣ್ಣೇನಾರ ಕೆಟ್ಟೋಗಿದ್ರೆ ಇಲ್ಲ ಚೆನ್ನಾಗಿತ್ತು ಅಂತ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಕಾಚಳ್ಳಿ ಅಂತ, ದೊಡ್ಡಬಳ್ಳಾಪುರ ತಾಲೂಕು. ಒಂದು 150 ಕಾಯಿ ತಂದಿದ್ದೀವಿ. ಚಂದ್ರಾಳ್ಸು, ಏಕಾದಶಿ, ರುದ್ರಾಕ್ಷಿ, ಸ್ವರ್ಣ. ಚಂದ್ರಾಳ್ಸ್ ಚೆನ್ನಾಗಿ ಹೋಗುತ್ತೆ ರೇಟು. ನಾವು 80-100 kg ಅಲ್ಲ, ಡಜನ್ ಜಾಸ್ತಿ ಚಂದ್ರಾಳ್ಸ್. ನಮ್ಮ ಹೆಸರು ಶಿಲ್ಪಾ ಅಂತ, ನಾವು ತೂಪ್ಗೆರೆಯಿಂದ ಬಂದಿರೋದು, ದೊಡ್ಡಬಳ್ಳಾಪುರ ತಾಲೂಕು. ಇಲ್ಲಿ ಹಲವಾರು ರೀತಿ ಹಲಸಿನ ಹಣ್ಣು ಐತೆ. ಚಂದ್ರ ಹಲಸು, ಸೂರ್ಯ ಹಲಸು, ಸುವರ್ಣ ಹಲಸು, ಏಕಾದಶಿ ಹಲಸು, ಶಿವರಾತ್ರಿ ಹಲಸು ಅಂತ. ಇದು ಶಿವರಾತ್ರಿ ಹಲಸು. ಅದು ಟೇಸ್ಟ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಸರ್. ಚಂದ್ರ ಹಲಸು ಒಂಥರ ಡಿಫ್ರೆಂಟ್ ಇರುತ್ತೆ, ಇದೊಂದು ಡಿಫ್ರೆಂಟು. ಏಕಾದಶಿ ಹಂಗೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಲ್ಲ ಸರ್, ಕೆಮಿಕಲ್ ಏನಿಲ್ಲ, ಇದು ನ್ಯಾಚುರಲ್ ಆಗಿ ಬೆಳೆಯೋದು. ಜಾಸ್ತಿ ಅಂದರೆ ಇಲ್ಲಿ ಇವಾಗ ಚಂದ್ರ ಹಲಸು ಹೋಗುತ್ತೆ ಸರ್, ಎಲ್ಲನೂ ಹೋಗುತ್ತೆ. ಅದಕ್ಕೆ ಡಿಮ್ಯಾಂಡ್ ಅಂದರೆ ಜಾಸ್ತಿ ಚಂದ್ರ ಹಲಸು. ರಾಮ್ಕುಮಾರ್, ನಮ್ಮದು ಕನಕಪುರ ತಾಲೂಕು ಕೆಬ್ಬೆಹಳ್ಳಿ ಗ್ರಾಮ. ಸೊ ನೋಡಿ, ನಮ್ಮದು 1 ತಿಂಗಳು ತೊಗೊಂಡಿರೋದು ಅಪ್ಲಿಕೇಶನ್ನು. ನಮಗಿಲ್ಲ ಸ್ಟಾಲೇ ಕೊಟ್ಟಿಲ್ಲ,
ಸೊ ಇವತ್ತೇನಿದ್ರು ಬೆಕ್ಕಟ್ಟಿಡೋದು ಯಾರು ದೊಡ್ಡವ್ರು ಇರ್ತಾರೆ ಅಂಥವ್ರಿಗೆ ಮುಂದೆಗೆ ಅಲೆಕ್ಟ್ ಆಗಿರ್ತವೆ. ನಾನು 10 ವರ್ಷದಿಂದ ನೋಡ್ತಿದ್ದೀನಿ, ಕೆಲವ್ರಿಗೆ ಅದೇ ಅಂಗಡಿಗಳು ಭೀ ಇರ್ತವೆ. ನಮಗೆ ಮಾತ್ರ ಕರೀತಾರೆ ರಾತ್ರಿ 10 ಗಂಟೆಗೆ ಬನ್ನಿ, 8 ಗಂಟೆಗೆ ಬನ್ನಿ, ನಿಮಗೆ ಲಾಟ್ರಿ ಎತ್ಬಿಡ್ತೀವಿ ಅಂತ. ಇಲ್ಲೆಲ್ಲ ಡೋಂಗಿ ಮಾಡ್ತವ್ರೆ ಸರ್. 4 ಗಂಟೆ ಮಧ್ಯಾಹ್ನದಿಂದ ಬಂದು ಈಗ ಇಲ್ಲಿ ತನಕ ನಮಗೆ ಸ್ಟಾಲೇ ಕೊಟ್ಟಿಲ್ಲ. ಅಲ್ಲೆಲ್ಲೋ ಒಟ್ಟೋಗಿ ಅಂತಾರೆ. ನಾವು ಅಲ್ಲೇ ಯಾಕೆ ಹೋಗುವ? ರೈತ ಅಂದ್ರೆ ಒಂದೇ, ನನಗೆ ಅವರು ಇವರು ಅಂತ ಏನಿಲ್ಲ, ಎಲ್ಲರಿಗೂ ಕೊಟ್ಟಂಗೂ ನಮಗೂ ಕೊಡಬೇಕು. ಇಲ್ಲ ಹೆಚ್ಚಿಗೆ ಜನ ಆದರೆ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಬೇಕು. ಇಲ್ಲ ಬೋರ್ಡ್ ಅಗತ್ಯನೇ ಇಲ್ಲ, ನಮ್ಮ ಕೆಪಾಸಿಟಿ ಬಂದು ಮಾರ್ಕೊಂಡು ಹೋಗ್ತೀವಿ. ಬೋರ್ಡ್ ಏನಕ್ಕೆ ಬೇಕು? ಏನು ಹೇಳೋದು? ಫಸಲು ಇಲ್ಲ, ವ್ಯಾಪಾರನೂ ಇಲ್ಲ, ಸರಿಯಾಗಿ ವ್ಯವಸ್ಥೆನೂ ಇಲ್ಲ. ನೋಡಿ ನೆನ್ನೆ ಬಂದವರು, ನಮಗಿಲ್ಲ ಸಾಲು. ಮಳೆ ಬಂದರೂ ಹೋಯ್ತದೆ, ಗಾಳಿ ಬಂದರೂ ಹೋಯ್ತದೆ. ನಾವು ಸಹಾಯ ನಾವು ಬೇಕು ಎಲ್ಲದಕ್ಕೂ. ಅವ್ರಿಗೆ ಜೀವ ಓಡಿಸೋಕೆ ನಾವು ಬೇಕು, ಅನ್ನ ಕೊಡೋಕ್ಕೆ ನಾವು ಬೇಕು. ಅದು ರೈತನಿಗೆ ಮಾತ್ರ ವ್ಯವಸ್ಥೆ ಮಾಡೋಕ್ಕಲ್ಲ. ಅದೇ ITBT ಆಗಿದ್ರೆ ಎಂಥದ್ದು ಕೊಡೋದು ವ್ಯವಸ್ಥೆ? ಇವತ್ತು ಯಾರೂ ಇಲ್ಲ ಬಿಡಿ, ರೈತರ ಪರ ತಿಂದೋನೂ ಇಲ್ಲ, ಮಾಡಿಸ್ಕೊಳ್ಳೋನು ಇಲ್ಲ, ಇದ್ದಾರಾ? ಯಾರೂ ಇಲ್ಲ. ಸರ್ ನಮ್ಮ ಹೆಸರು ಅಶೋಕ್ ಅಂತ. ನಮ್ಮದು ತೂಬಗೆರೆ ಅಂತ, ತೂಬಗೆರೆ ಪಕ್ಕ ಕಾಚಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ತೂಬಗೆರೆ ಹೋಗ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್. ನಾವು ಒಂದು 200 ಹಣ್ಣು ತಂದಿದ್ದೀವಿ ಸರ್. ಆಗುತ್ತೆ ಸರ್, ಶನಿವಾರ ಭಾನುವಾರಕ್ಕೆಲ್ಲ ಸೇಲ್ ಆಗುತ್ತೆ ಸರ್. ಸರ್ ನಾವು ಸುಮಾರು ಒಂದು 15 ವರ್ಷದಿಂದ ಇಲ್ಲಿಗೆ ಬರ್ತೀವಿ. ಮೇಳ ಸ್ಟಾರ್ಟ್ ಆಗಿದ್ರೆ ಇಲ್ಲೇ ಬರ್ತಾ ಇದ್ದೀವಿ ಸರ್ ಮೇಳಕ್ಕೆ. ಮೂಲದಿಂದ ನಾವು ನಮ್ಮ ತಾತನವ್ರ ಕಾಲದಿಂದ ಅಲಸಿದೆ ನಮ್ಮದು. ನಾವು ಲಾಲ್ಬಾಗ್ ಸ್ಟಾರ್ಟ್ ಆಗಿಂದ ಬರ್ತಾ ಇರ್ತೀವಿ ಸರ್. ಪ್ರತಿ ವರ್ಷ ಬರ್ತಾ ಇರ್ತೀವಿ, ಮಿಸ್ ಮಾಡಲ್ಲ ಸರ್. ಲಾಭ ಇದೆ ಸರ್. ಸರ್ ಎಲ್ಲ ಪ್ಯೂರ್ ಆರ್ಗಾನಿಕ್, ನಾವು ಯಾವುದೇ ಕೆಮಿಕಲ್ಲು ಏನು ಬಳಸಲ್ಲ. ನ್ಯಾಚುರಲ್ ಆಗಿ ಮರದಲ್ಲಿ ಚೆನ್ನಾಗಿ ಬಲ್ತಿರೋ ಅಂಥ ಹಣ್ಣನ್ನು ಕಿತ್ತು ಹಣ್ಣು ಮಾಡ್ಕೊಂಡೇ ಬರೋದು ಸರ್ ನಾವು ಇಲ್ಲಿ. ನೋಡ್ತಿರೋ ಜನಕ್ಕೆ ಏನು ಹೇಳ್ತೀರಾ ಸರ್? ನೋಡ್ತಿರೋ ಜನಕ್ಕೆ ಫುಲ್ ನ್ಯಾಚುರಲ್ಲು, ಒಳ್ಳೆ ತುಂಬ ಸಿಹಿ ಇರುತ್ತೆ. ತಿಂದ್ಬಿಟ್ಟು ಸವಿಬೇಕು ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊತ ಜನಗಳಿಗೆ. ತಿಂದರೆ ಒಳ್ಳೆ ನ್ಯಾಚುರಲ್ ಹಣ್ಣು ಸರ್. ಜನ ಬಂದು ತಿನ್ನಲಿ ಅಂತ. ಹೌದು ಸರ್. ಶ್ರೀಕಾಂತ್ ಅಂತ ರಾಮನಗರ ಜಿಲ್ಲೆಯಿಂದ ಬಂದಿರೋದು ಸರ್. ಇಲ್ಲಿ ನಮಗೆ ಫೋನ್ ಮಾಡಿ ಮ್ಯಾಂಗೋ ಬೋರ್ಡ್ ಅವರೇ, ನಿಮಗೆ ಲಾಲ್ಬಾಗಲ್ಲಿ ಸ್ಟಾಲ್ ಅಲರ್ಟ್ ಆಗಿದೆ, ಬನ್ನಿ, ನಿಮಗೆ ನೀವು ಬೆಳೆದಿದ್ದಂಥ ಬೆಳೆನ ಮಾರ್ಕೊಂಡು ತಗೊಂಡೋಗಿ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಇಲ್ಲಿ ಯಾವುದೋ ಜನನೇ ಬರ್ದೋಗಿರೋ ಮೂಲೆಗೆ ತಂದು ಹಾಕ್ಬಿಟ್ಟವ್ರೆ. ಕೇಳಿದ್ರೆ ಕೋಲಾರ ಚಿಕ್ಕಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ರಾಮನಗರದವ್ರನ್ನ ನಾವು ಬರಬೇಡ ಅಂತ ಹೇಳ್ದೋ, ಆದರೂ ನೀವು ಬಂದಿದ್ದೀರಾ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಇವರೇ ಫೋನ್ ಮಾಡಿ ಕರೆಸ್ಬಿಟ್ಟು ಇವಾಗ ನಿಮ್ಮನ್ನ ಮೂಲೆಗೆ ಹಾಕ್ಬಿಟ್ಟಿದ್ದೀವಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಂದರೆ ನಾವು ಎಲ್ಲಿಗೆ ಹೋಗಬೇಕು? ಇಲ್ಲ ಅಂತ ಅಂದ್ರೂ 1.5 ಟನ್ನು ಐಟಮ್ ತಂದಿದ್ದೀನಿ ನಾನು. 1.5 ಲಕ್ಷ ರೂಪಾಯಿನ ಐಟಮು. ಬಾಡಿಗೆ ಏನು, ಆಳನ ಕೂಲಿ ಏನು, ಎಲ್ಲೋಗಬೇಕು ಕೇಳಿದ್ರೆ ನಾನೇ ಅಲರ್ಟ್ ಮಾಡಿತ್ತು ಅಂತ ಉದಾಹರಣೆಯಲ್ಲಿ ಮಾತಾಡ್ತಾರೆ. ಕೋಲಾರ ಜಿಲ್ಲೆಗೆ ಒಂದು, ರಾಮನಗರ ಜಿಲ್ಲೆಗೆ ಒಂದು ತಾರತಮ್ಯ ಮಾಡ್ತಾರೆ ಇವರು. ಇನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಬೆಳಿಗ್ಗೆಯಿಂದ ನೋಡಿ ಸರ್ ಎಷ್ಟಾಗೈತೆ ವ್ಯಾಪಾರ. ಇಷ್ಟೇ ವ್ಯಾಪಾರ ಆಗಿರೋದು ಬೆಳಗ್ಗೆಯಿಂದ. 700, 500, 600, 700 ರೂಪಾಯಿ ಆಗಿರೋದು ಹೆಚ್ಚು. ಯಾರ ಹತ್ರ ಹೇಳೋದು ಹೇಳಿ ಅತ್ತಾಗೆ? ನಾವು ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರದ್ದೇ ದರ್ಬಾರ್ ಆಗೋಯ್ತು ಅತ್ತಾಗೆ. ಮ್ಯಾಂಗೋ ಬೋರ್ಡವರು ಅಂತ ಹೇಳ್ತಾರೆ, ತೋಟಗಾರಕ್ಕೆ ಕೇಳಿದ್ರೆ ಅವ್ರು ನಮ್ಮದೇನಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಇವ್ರನ್ನ ಕೇಳಿದ್ರೆ ನಮ್ಮದಲ್ಲ, ನೀವು ಮ್ಯಾಂಗೋ ಬೋರ್ಡ್ ಕೇಳ್ಕೊಳ್ಳಿ ಅಂತ ಇವ್ರು ಹೇಳ್ತಾರೆ. ಯಾರನ್ನ ಕೇಳೋದು? ಇಲ್ಲ, ಫೋನ್ ಮಾಡಿ ಕರೆಸೇಬಾರ್ದಿತ್ತು. ನೀವು ಹೆಂಗಾರು ಹಾಳಾಗೋಗಿ ನೀವು ರಾಮನಗರದಲ್ಲೇ ಇದ್ಬಿಡಿ, ಇಲ್ಲಿ ಬರಬೇಡಿ. ನಮಗೇನಿರು ತುಮಕೂರು, ಇದು ಕೋಲಾರ, ಚಿಕ್ಕಬಳ್ಳಾಪುರ ಇವೆರಡೇ ಜಿಲ್ಲೆ ಮುಖ್ಯ. ರಾಮನಗರ ನೀವು ಬರೇಬೇಡಿ ಅಂತ ಅಂದ್ಬಿಟ್ಟಿದ್ರೆ ನಾವು ಬರ್ತಾನೆ ಇರಲಿಲ್ಲ. ಬೆಳಗ್ಗೆನೂ ಜಗಳ ಮಾಡಿದ್ದೀವಿ, ಮಧ್ಯಾಹ್ನನೂ ಕೇಳಿದ್ದೀವಿ. ಬಂದಾಗ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ನೆಕ್ಸ್ಟ್ ಇಯರು ನಾವು ಈ ಥರ ಮಾಡಲ್ಲ. ನಿಮಗೆ ಕಬ್ಬನ್ ಪಾರ್ಕಲ್ಲಿ 10 ದಿನ ನಾವು ಅಲರ್ಟ್ ಮಾಡಿದ್ದಕ್ಕೆ ಇವಾಗ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಾವು ಕೊಡ್ತಾ ಇರೋದು, ನಿಮಗೆ ಬರಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಇವರು 10 ದಿನ ಅಲರ್ಟ್ ಮಾಡಿ ನಮ್ಗೆ 10 ದಿನ ಕಬ್ಬನ್ ಪಾರ್ಕಲ್ಲಿ ಹಾಕ್ಬಿಟ್ಟು ಇವ್ರಿಗೆ 1 ತಿಂಗಳ ಗಟ್ಟಲೆ ಲಾಲ್ಬಾಗಲ್ಲಿ ಹಾಕಿದ್ರೆ ಯಾರಿಗೆ ಲಾಭ ಆಯ್ತದೆ? ನಾವು ಬೆಳೆದಿರೋದು ಬೆಲೆ ಅದೇನು ಬೆಳೆನಾ ಇಲ್ಲ ಕಲ್ಲ? ಅದು ನಾವು ಬೆಳೆದಿರೋದು. We're just exploring right now. So this is my grandfather-in-law and this is my husband. They are huge fan of mangoes. And there's my daughter. She's also a huge fan of mango. So we just read in the newspaper today that there's a mela which is starting from today. So we just left our office in middle and just came here to explore so that we don't run out of stock and we get the fresh mangoes as soon as possible. So we are huge fan of mangoes. Like we got some from Delhi as well. ಧಾರವಾಡದಿಂದ ಬಂದಿದ್ದೀವಿ. ಬೇಕಾ ಅಂತೇಳಿ. ಹೇಗಿದೆ ವ್ಯಾಪಾರ? ಇವತ್ತು ಸ್ಟಾರ್ಟ್ ಆಗಿದೆ ಸರ್. ಇನ್ಮೇಲೆ ಗೊತ್ತಾಗುತ್ತೆ. ಅಷ್ಟೊಂದು ಏನಿಲ್ಲ, ಸಾಧಾರಣ ಇದೆ. ನಮ್ಮ ಕಡೆ ಬೈಗನ್ ಪಲ್ಯ ಐತಿ, ರಸ್ಪುರಿ ಐತಿ, ಅಲ್ಪೆನ್ಸೋ ಐತಿ, ರತ್ನಗಿರಿ, ಆಮೇಲೆ ಸಿಂಧೂರ ಐತಿ, ಮಲ್ಗೋವ ಐತಿ. ಯಾವ್ದು ಜಾಸ್ತಿ ಹೋಗುತ್ತೆ? ಇದು ರತ್ನಗಿರಿ ಅಲ್ಫೆನ್ಸೋ ಜಾಸ್ತಿ ಹೋಗುತ್ತೆ ಸರ್. 100 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ ಸರ್. ಇಳುವರಿ ಕಡಿಮೆ ಆಗಿದೆ ಸರ್, ಇಲ್ಲ ಅಂತಲ್ಲ. ಹೊರಗಡೆ ಕಾಯಿ ಹೋಗ್ತಿಲ್ಲಲ್ಲ, ಹೀಗಾಗಿ ಜಾಸ್ತಿ ಐತಿ ನಮ್ಮಲ್ಲಿ. ಹಾಗಾಗಿ ರೇಟ್ ಕಡಿಮೆ ಕೊಡ್ತಾ ಇದ್ದೀವಿ. ತುಂಬಾ ಕಡಿಮೆ ಐತಿ ಸರ್ ಈ ವರ್ಷ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸಿದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಐತ್ರಿ.
ನಾವು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಬಂಡಪಲ್ಲಿ ವಿಲೇಜಿಂದ ಬಂದಿದ್ವಿ. ವ್ಯಾಪಾರ ಇವತ್ತು ಸ್ವಲ್ಪ ಕಡಿಮೆನೇ, ಪರವಾಗಿಲ್ಲ. ಈಗ ಬೆಳಗ್ಗೆ ಆಯಿತು, ಮತ್ತು ಸ್ವಲ್ಪ ಇವಾಗ ಸಾಯಂಕಾಲ ಕಡಿಮೆ ಜನ. ನಾಳೆದ್ದು ಚೆನ್ನಾಗಾಗುತ್ತೆ ಅಂತ. ಶನಿವಾರ ಭಾನುವಾರ ಯಾವಾಗೂ ಜಾಸ್ತಿ ಆಗೋದು. ಇಳುವರಿ ಕಡಿಮೆ, ರೇಟು ಕಡಿಮೆ. ರೇಟು ಬೇರೆ ಕಾಯಿಗಳೆಲ್ಲ ಅಲ್ಲಿ ತೋಟದಲ್ಲಿ ಭಾರಿ, ತೋತಾಪುರಿ ಅಂತೂ 7 ರೂಪಾಯಿ ಇದೆ. ಅದು ಜ್ಯೂಸ್ ಐಟಮ್ಮು, ಅದೇ ಮೇಜರ್ ನಾವು ಬೆಳೆಯೋದು. ಅದು 7 ರೂಪಾಯಿ ಇದೆ. ರೈತರಿಗೆ ತುಂಬ ನಷ್ಟನೇ ಅದು. ಅದು ಕೂಲಿನೂ ಬರಲ್ಲ. ಇವಾಗ ನನ್ನ ಹತ್ರ ಮಲ್ಲಿಕ ಇದೆ, ರಸ್ಪುರಿ ಇದೆ, ಸಕ್ಕರೆಗುತ್ತಿ ಇದೆ, ಇಮಾಮ್ ಪಸಂದ್ ಇದೆ, ದಸೇರಿ ಇದೆ, ಮಲ್ಲಿಕ ಇದೆ, ಸೇಂದೂರ ಇದೆ, ಆಲ್ಫಾನ್ಸೋ ಇದೆ, ಮಲ್ಗೂಬ ಇದೆ, ಕಾಲಾಪಾಡ ಇದೆ. ಇಲ್ಲಿ ಮಲ್ಲಿಕ ಜಾಸ್ತಿ ಹೋಗ್ತಾ ಇದೆ, ಇಮಾಮ್ ಪಸಂದ್ ಹೋಗ್ತಾ ಇದೆ, ಸಕ್ಕರೆಗುತ್ತಿ ಜಾಸ್ತಿ ಹೋಗ್ತಾ ಇದೆ. 40-45 ವರ್ಷದಿಂದ ವಾಕಿಂಗ್ ಬರ್ತೀವಿ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಬರ್ತೀವಿ ಒಂದೊಂದ್ಸರಿ. ಯಾವಾಗಲೂ ಮೇಳ ಶುರುವಾದಾಗ ನಾವು ಇಲ್ಲೇ ಮಾವಿನ ಹಣ್ಣು ತೊಗೊಳ್ಳೋದು. ಹಲಸಿನ ಮೇಳ, ಮಾವಿನ ಮೇಳ ಚೆನ್ನಾಗಿ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ಪೌಡ್ರ್ ಹಾಕಿರಲ್ಲ ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಆರ್ಗ್ಯಾನಿಕ್ ಇರುತ್ತೆ, ತಿಂದರೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ನಾವು ಸಾಧಾರಣ ರಸ್ಪುರಿ ಮತ್ತು ಬಾದಾಮಿ ಇಷ್ಟಪಡ್ತೀವಿ. ಇವರು ಆಲ್ಫೋನ್ಸೋ ಅಂತಾರೆ, ಏನೇನೋ ಹೇಳ್ತಾರೆ. ಬಾದಾಮಿ ಇದು ಏನಿಲ್ಲ, ಚೆನ್ನಾಗಿರುತ್ತೆ ಹಣ್ಣು. ಯಾವಾಗಲೂ ಇಲ್ಲಿ ತೊಗೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಲ್ಲ, ಕಾಯ್ತಾ ಇರ್ತೀವಿ ನಾವು ಪ್ರತಿ ವರ್ಷ ಇದಕ್ಕೋಸ್ಕರ. ಹೌದು, ಹೊರಗಡೆ ತಿನ್ನೋದೇ ಇಲ್ಲ, ಕಾಯ್ತಾ ಇರ್ತೀನಿ ನಾನು ಕಂಟಿನ್ಯೂಸ್ ಆಗಿ. ಆಮೇಲೆ 1 ಮಂತ್ಗೆ ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನಾವು ತೊಗೊಂಡೋಗಿ. ಈಗೇನು 2 ಮಂತ್ಸ್ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ. ಆಮೇಲೆ 2 ಮಂತ್ಸ್ ತಿಂತೀವಿ ನಾವು. ಸೊ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ, ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಾಮಿನಲ್ ಆಗಿದೆ, ಏನು ರೇಟ್ ತೊಗೋಬೋದು. ನಮ್ಮ ಹೆಸರು ವಿನಯ್ ರೆಡ್ಡಿ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರದಿಂದ ಬಂದಿದ್ವಿ. ಈ ಸರಿ ಇಳುವರಿ ಕಮ್ಮಿ, ಬಿಕಾಸ್ ಅನ್ಸೀಸನ್ ರೈನ್ಸ್ ಆಯ್ತಲ್ಲ, ಕರೆಕ್ಟ್ ಟೈಮ್ಗೆ ರೈನ್ಸ್ ಆಗಿಲ್ಲ. ಸೊ ಇವಾಗ ರೈನ್ಸ್ ಆಗ್ತಾಯಿದೆ. ಸೊ ವಾಟ್ ಈಸ್ ದ ಪರ್ಪಸ್? ಇವಾಗ ಆದರೆ ಏನು ಬೆನಿಫಿಟ್ಸ್ ಆಗಲ್ವಲ್ಲ. ರೇಟ್ಗಳು ತುಂಬ ಕಮ್ಮಿ ಇದೆ ಸರ್, ಬಿಕಾಸ್ ದ ವಾರ್ ಕ್ರೈಸಿಸ್ ಈಸ್ ಹಿಟ್ಟಿಂಗ್ ಇಯರ್ ಆಲ್ಸೋ ವೆರಿ ಬ್ಯಾಡ್ಲಿ. ಬಿಕಾಸ್ ಪೆಟ್ರೋಲ್ ಕ್ರೈಸಿಸ್ ಆಗ್ಲಬೋದು, ಬಿಕಾಸ್ ಅಲ್ಲಿ ಇವಾಗ ಪ್ರೊಸೆಸಿಂಗ್ ಯೂನಿಟಲ್ಲಿ ನಿಮಗೆ ತಿರುಳು ತೆಗಿಯೋರು ಯಾರು ಇದು ಮಾಡ್ತಾಯಿಲ್ಲ. ಸೊ ಹಳೆ ಸ್ಟಾಕೇ ಇದೆ. ದೆನ್ ದೇರ್ ಈಸ್ ನೋ ಯೂಸ್. ಲೈಕ್ ಅವ್ರು ತೊಗೊಂಡು ಅವ್ರು ಸ್ಟಾಕ್ ಇಟ್ಕೊಂಡು ಅವ್ರಿಗೂ ಏನೋ ಬೆನಿಫಿಟ್ ಸಿಗಲ್ವಲ್ಲ. ಪರ್ಚೇಸರೇ ಮುಂದೆ ಬರ್ತಾಯಿಲ್ಲ ಅಂದರೆ ಇಲ್ಲಿ ಎಲ್ಲಿಂದ ಅದು ಆ ಕಾಯಿ ಇವಾಗ ನಾವು ತೋಟದಲ್ಲಿ ಇಟ್ಕೊಂಡ್ರೆ ನಮಗೂ ಲಾಸೆ. ನನ್ನ ಹೆಸರು ಚಿನ್ನಗಿರಿಗೌಡ ಅಂತೇಳಿ, ನಾನು ಕನಕಪುರ ತಾಲೂಕಿಂದ ಬಂದಿರುವಂಥ ರೈತ. ಸತತವಾಗಿ 5 ಬಾರಿಯಿಂದ ನಾವು ಮಾವು ಮೇಳ ಬರ್ತಾನೆ ಇದ್ದೀವಿ. ಸತತವಾಗಿ ವ್ಯಾಪಾರ ಆಗ್ತಾಯಿತ್ತು. ಈ ಸಾರಿ ನಮಗೆ ಲಾಲ್ಬಾಗಲ್ಲಿ ಏನು ತಾರತಮ್ಯ ಅಂತಂದರೆ, ನಮ್ಮ ಲಾಲ್ಬಾಗ್ ಅಧಿಕಾರಿಗಳು, ಮ್ಯಾಂಗೋ ಬೋರ್ಡು ಅಧ್ಯಕ್ಷರಾಗ್ಬೋದು ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಗೆ ಮಾನ್ಯತೆ ಕೊಡ್ತಾಯಿಲ್ಲ. ಮೊದಲಾಗಿ ಇಲ್ಲಿ ಕೊಡ್ತಾ ಇರೋದು ಏನು ಅಂದರೆ, ನಮ್ಮ ಹಣ್ಣು ಮುಂಚಿತವಾಗಿ ಮಾಡಬೇಕಾಯಿತು ಲಾಲ್ಬಾಗಲ್ಲಿ. ಈಗ ಇನ್ನೂ ಲೇಟ್ ಆದ ಕಾರಣದಿಂದ ಈಗ ನಮಗೆ ತಾರತಮ್ಯ ಮಾಡಿ ನಮಗೆ ಹಿಂದಕ್ಕೆಲ್ಲೋ ಒಂದು ಕಡೆ ಸ್ಟಾಲ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದ್ಗಡೆ ಬಂದು ನಾವು ಸ್ಟಾಲ್ ಹಾಕೋ ಕುಂತಿರೋದ್ರಿಂದ ನಮಗೆ ಅನಾವಶ್ಯಕವಾಗಿ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಲ್ಲೋ ಹಿಂದಕ್ಕೆ ಹಾಕಿದಾಗ ನಮ್ಮ ಹಣ್ಣು ಹಾಳಾಗುತ್ತೆ. ಅದು ಇರೋದೇ 3 ದಿವಸ 4 ದಿವಸ ಹಣ್ಣು ಮ್ಯಾಂಗೋ ಇರಬೇಕು ಅಂದ್ರೆ. ಬಾದಾಮಿ ಅದು ಸೆನ್ಸಿಟಿವ್ ಹಣ್ಣು 3 ದಿವಸ ಮಾತ್ರ ಇರುತ್ತದೆ. 4ನೇ ದಿವಸಕ್ಕೆ ನಾವು ತಿಪ್ಪೆಗೆ ಹಾಕ್ಬೇಕಾಗುತ್ತೆ. ಅದನ್ನು ಗೊಬ್ಬರ ಆಗುತ್ತೆ. ಯಾಕೆಂದರೆ ಈಗ ಆ್ಯಕ್ಚುಲಿ ಮಳೆ ಬಿದ್ದಿರೋದ್ರಿಂದ ಏನಾದರೂ ಅಂತ ಹೇಳ್ತಾರೆ, ಹುಳ ಬೀಳ್ತದೆ. ಆ ಹುಳ ಬೀಳೋದ್ರಿಂದ ಮ್ಯಾಂಗೋ ಹಾಳಾಗುತ್ತೆ. ಹಂಗಾಗಿ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮಗೆ ಮುಂಚಿತವಾಗಿ ಮುಂದುಗಡೆನೇ ಬಂದು ಸ್ಟಾಲ್ ಹಾಕೊಟ್ಟು ಬರಲ್ಲ. ನಮ್ಮನ್ನೆಲ್ಲ ಒಂದು ಕಡೆ ಹಿಂದುಗಡೆ ತಿಪ್ಪೆಗುಂಡಿಗೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ನಮ್ಗೆ. ಯಾಕೆ ಅಂದರೆ ಕಾರಣ ಅಂತ ಏನು ಅಂದರೆ, ನಮ್ಮ ರಾಮನಗರ ಜಿಲ್ಲೆನೇ ಎತ್ತಿ ಹೊರಗಡೆ ಹಾಕಿದ್ದಾರೆ. ಎಲ್ಲಿ ಅಂದರೆ ಹಿಂಬದಿಗೆ ಹಾಕಿದ್ದಾರೆ. ಕೋಲಾರದವ್ರು ಮಾತ್ರ ಮುಂಚಿತ ಕೊಡ್ತಾರೆ. ಏಕೆ ಇದು ತಾರತಮ್ಯ? ನಮ್ಮ ಅಧಿಕಾರಿ ವರ್ಗದವರು ಅಥವಾ ಇದು ಯಾವ ರಾಜಕಾರಣ ಕೈವಾಡೋದು ಏನು ಅಂತ ನಮಗೆ ಅರ್ಥ ಆಗ್ತಾರೆ. ರೈತರಿಗೆ ಇಲ್ಲಿ ನಮ್ಮ ಜಿಲ್ಲೆ ರೈತರು ಅಂಥದ್ದು ಏನು ಅಸಾಧ್ಯ ಅಂತ ಗೊತ್ತಲ್ಲ ಬೆಂಗಳೂರಿನವ್ರಿಗೆ. ಇದೊಂಚೂರು ಮನಗಂಡು ಸದ್ಯ ಅಧಿಕಾರಿಗಳು ಬಂದು ಇಲ್ಲಿ ಮಾನದಂಡವಾಗಿ ನಮಗೆ ನ್ಯಾಯಯುತವಾಗಿ ಏನು ಕೋಲಾರದವ್ರಿಗೆ ಏನು ಮಾನ್ಯತೆ ಕೊಡ್ತಾ ಇದ್ದಾರೋ ಅದನ್ನು ನಮಗೂ ಒಂಚೂರು ಕೊಟ್ಟರೆ, ನಾವು ರೈತರು, ಅವರು ಶ್ರೀಮಂತರು, ನಾವು ಬಡವರು ಅಂತಲ್ಲ, ನಾವು ರೈತರೇ. ಅವ್ರಿಗೆ ಹೇಗೆ ಕೊಟ್ಟಿದ್ದಾರೋ ನಮಗೂ ಹಾಗೆ ಕೊಟ್ಟರೆ ಪರವಾಗಿಲ್ಲ. ಅದೇ ಈ ಸಲ ಇನ್ನು ಜನ ಅಂದರೆ ಸ್ಯಾಟರ್ಡೆ ಸಂಡೇ ಜಾಸ್ತಿ ಇರ್ತಾರೆ ಸರ್. ಇವಾಗ ಅಷ್ಟು ಜನ ಇದು ವೀಕ್ ಡೇಸಲ್ಲಿ ಇರಲ್ಲ, ವೀಕೆಂಡಲ್ಲಿ ಜಾಸ್ತಿ ಜನ ಬರ್ತಾರೆ ಸರ್. ಎಲ್ಲನೂ ಫೇವ್ರೇಟ್. ದಶೇರಿ ಫೇವ್ರೇಟ್ ಸರ್, ಎಲ್ಲನೂ ಫೇವ್ರೇಟೇ. ಮಾವಿನಕಾಯಿ ಸೀಸನ್ ಅಲ್ವಾ ಸರ್, ಸೀಸನಲ್ಲಿ ಎಲ್ಲ ಫೇವ್ರೇಟೇ. ದಶೇರಿ ಇಷ್ಟ ಸರ್ ನಮಗೆ. ಅಂದರೆ ರೀಸನೇಬಲ್ ಪ್ರೈಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ಪ್ರೈಸ್ ಲಿಸ್ಟ್ ಹಾಕಿರ್ತಾರೆ ಸರ್, ಆ ಪ್ರೈಸ್ಗೆ ಮಾರ್ತಾರೆ. ಮತ್ತು ರೈತರಿಂದ ಡೈರೆಕ್ಟಾಗಿ ನಮಗೆ ಇಲ್ಲಿ ಸಿಗುತ್ತೆ, ಅದು ಒಂದು ಬೆನಿಫಿಟ್. ಮತ್ತು ಯಾವುದು ಕೆಮಿಕಲ್ ಅದು ಇದೇನು ಇರಲ್ಲ. ಆಲ್ಮೋಸ್ಟು ಹೆಲ್ದಿಯಾಗಿ ಆರ್ಗ್ಯಾನಿಕ್ ಆಗಿರುತ್ತೆ ಸರ್. ಸರ್ ನನ್ನ ಹೆಸರು ಮಂಜುನಾಥ್ ಅಂತ, ದೊಡ್ಡಬಳ್ಳಾಪುರ ತಾಲೂಕು ತೂಗಬೇರು ಹೋಬಳಿ ಕಾಚಳ್ಳಿ ಗ್ರಾಮ ಮಾತಾಡ್ತಾ ಇರೋದು. ನಾವು ಇಲ್ಲಿಗೆ ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ಒಂದು 12 ಥರ ವೆರೈಟಿ ಹಲಸು ತೊಗೊಂಡು ಮಾಡ್ತೀವಿ. ಚಂದ್ರ ಹಲಸು, ಸೂರ್ಯ ಹಲಸು, ಏಕಾದಶಿ ಹಲಸು, ರುದ್ರಾಕ್ಷಿ ಹಲಸು, ಸ್ವರ್ಣ ಹಲಸು, ಶಿವರಾತ್ರಿ ಹಲಸು, ಇನ್ನೂ ಮುಂತಾದವು ತಂದು 10 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ. ಗ್ರಾಹಕರು ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ಎಲ್ಲ ವೆರೈಟಿ ಇರುತ್ತೆ ಸರ್, ಎಲ್ಲ ತುಂಬ ಸ್ವೀಟ್ ಇರುತ್ತಲ್ಲ. ಬೆಳೆಸಿ ಮೇಲೆ ನಮ್ಮದು ಎಲ್ಲ ಟೇಸ್ಟ್ ಬರುತ್ತೆ. ಚಂದ್ರ ಹಲಸು,
ಏಕಾದಶಿ ಹಲಸು ಸ್ವರ್ಣ ಹಲಸು ಜಾಸ್ತಿ ಹೋಗುತ್ತೆ ಸರ್. ಚಂದ್ರ ಹಲಸಲ್ಲಿ ಬಂದು 100 ರೂಪಾಯಿ, ಸ್ವರ್ಣ ಹಲಸು ಅದು 100 ರೂಪಾಯಿ ಮಾಡ್ತಾಯಿದ್ದೀವಿ ಸರ್. ಇದು ರೈತರು ಸರ್, ಇದು ಒಳ್ಳೆ ಕ್ವಾಲಿಟಿ, ಒಳ್ಳೆ ನಾವು ಸಂಘದಿಂದ ಬಂದು ಮಾಡ್ತಾ ಇರೋದು, ಮಾವು ಜೊತೆ ಹಲಸು ಇರಲಿ ಅಂತ. मैं राजस्थान से उदयपुर से स्पेशली उदयपुर से आई हूँ बेंगलोर, तो मैं मेला देखने के लिए फ़र्स्ट टाइम आई हूँ. बहुत अच्छे तरीके से बहुत सारे लगभग 300 वैराइटीज़ के आम देख लिया मैंने. बहुत अच्छा है और सबसे फेवरेट लगा वो बड़ा वाला आम है. बहुत अच्छा है. थैंक यू. वंदना सोनी फ्रॉम उदयपुर. लालबाग मेला एक अच्छा ये है जिसमें बहुत सारे लालबाग में बहुत सारे बोटानिकल ट्रीज़ है, जो ट्रीज़ बहुत ओल्ड ट्रीज़ है. और यहाँ पे बगी पे आपको पूरा घूम सकते हैं आप. और क्लॉक हाउस है. फिर अभी सनसेट हुआ नहीं है, बट इवनिंग सनसेट इज़ अ अट्रैक्टिव प्लेस in Bangalore. We are from Mumbai, so we enjoyed this garden, and lot of mangoes and jackfruits are there. So we all Mumbai people are enjoying. Thank you. Every year they will do melas here. Okay, every year they are doing the melas, but this is my first experience कि हम इधर मेला देख रहे हैं और अच्छा लग रहा है. Did you taste it? Yes, we all tasted the different kinds of jackfruit wafers, then turmeric powder also we bought, then varieties of pickles are there, then jackfruit varieties are there, then Alfonso mangoes is there, then Malika mangoes. I think it is a speciality of Karnataka. Okay, so that is also tasting nicely. People are good, cooperative, और सब अच्छे लोग हैं यहाँ पे. What do you will say to audience? Yes, all the audience must visit this लालबाग मेला every year, and बच्चों को लेके आना चाहिए तो थोड़ा और enjoy कर सकते हैं, and it is a nice time and nice place to visit. Yes, what is your name? My name is Dr. Madhavi Pednekar. Yes, thank you. I am from Mumbai. Thank you. Okay. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದ.